ಶಾಂತಮ್ಮ ಬೆಳಿಗ್ಗೆ ಮನೆಯಿಂದ ಹೊರಗಡೆ ಬರುವಾಗ ಮನೆ ಹೊರಗಡೆ ಒಬ್ಳು ಹುಡುಗಿ ತಿರುಗಾಡ್ತಾ ಇದ್ಲು. ಕತ್ಲಾಗಿರೋದ್ರಿಂದ ಅವಳು ಯಾರು ಅಂತ ಸರಿಯಾಗಿ ಕಾಣಿಸ್ಲಿಲ್ಲ. ಆದ್ರಿಂದ ಶಾಂತಮ್ಮ ಸ್ವಲ್ಪ ಹೆದರ್ತಾ ಇದ್ರು. ಯಾರಮ್ಮ ನೀನು? ಮಕ್ಳನ್ನ ಎತ್ಕೊಂಡು ಹೋಗೋ ಹುಡುಗಿ ತರಾನೇ ಇದೆಯಾ? ಹೌದು, ನಿನಗೆ ನನ್ ಮನೆಯಲ್ಲಿ ನಮ್ಮೂರಲ್ಲಿ ಏನ್ ಕೆಲ್ಸ? ಹಾಗಂತ ಶಾಂತಮ್ಮ ಆ ಹುಡುಗಿ ಹತ್ರ ಕೇಳ್ತಾ ಇದ್ದಾಗ ಅವಳು ಸುಮ್ನೆ ಇದ್ಲು. ಆವಾಗ್ಲೇ ಶಾಂತಮ್ಮನ ಸೊಸೆಯಾದ ಪದ್ಮ ಹೊರಗಡೆ ಬಂದ್ಲು. ಹೊರಗಡೆ ನಿಂತ್ಕೊಂಡಿರುವ ಆ ಹುಡುಗಿನ ನೋಡಿ ಪದ್ಮ ಆಶ್ಚರ್ಯಪಟ್ಲು. ಅಯ್ಯೋ ಅತ್ತೆ ಅತ್ತೆ, ಅವಳು ಬೇರೆ ಯಾರು ಅಲ್ಲ, ನನ್ ತಂಗಿ ದಿವ್ಯಾ. ಏನೇ, ಯಾಕೆ ಹೊರಗಡೆ ನಿಂತ್ಕೊಂಡಿದ್ಯಾ? ಮನೆಯೊಳಗಡೆ ಬರ್ಬೋದಾಗಿತ್ತಲ್ವಾ? ಎಲ್ಲಿ ಬರೋದಕ್ಕ ಅತ್ತೆ, ಇಲ್ಲೇ ನಿಲ್ಸಿ ಸಾವಿರಾರು ಪ್ರಶ್ನೆನ ಕೇಳ್ತಾ ಇದ್ದಾರೆ, ಅದಕ್ಕೆ ಸುಮ್ನೆ ನಿಂತ್ಕೊಂಡಿದ್ದೆ. ಅದು ಇವಾಗ್ಲೇ ಇದ್ದು ಬಂದೆ ಅಲ್ವಮ್ಮ, ಅದಕ್ಕೆ ಮುಖ ಸರಿಯಾಗಿ ಗುರ್ತಿಡಕ್ಕಾಗ್ಲಿಲ್ಲ. ಸರಿ, ಏನ್ ವಿಷಯ ಬಂದಿದ್ದು? ಅತ್ತೆ, ನಾನ್ ಹೇಳಿದೆ ಅಲ್ವಾ ನನ್ ತಂಗಿನ ಮನೆಗೆ ಬರಕ್ ಹೇಳಿದೀನಿ ಅಂತ. ಸಂಕ್ರಾಂತಿ